ಅದು ಬಂತು ಹಸಿರು ಭೂಮಿ ಕ್ಲಬ್ ಆ್ಯಂಡ್ ಲೀಜರ್ಸ್, ಇಂಗ್ಲೀಷಲ್ಲಿನೋ ಹಸಿರು ಭೂಮಿ ಕ್ಲಬ್ ಆ್ಯಂಡ್ ಲೀಜರ್ಸ್. ಸೊ ಲೆಟ್ಸ್ ಗೋ, ಹೋಗೋಣವಾ ಒಳಗೆ ನೈಶಾ, ಹೋಗೋಣವಾ? ಸೊ ಇದು ಎಂಟ್ರೆನ್ಸ್, ಇದುವೇ ಎಂಟ್ರೆನ್ಸ್. ಸೂಪರ್ ಆಗಿದೆ, ಎಂಟ್ರಿ ಅಂತೂ ಸಖತ್ತಾಗಿದೆ. ನೋಡೋಣ ಒಳಗೋದ್ರೆ ಹೇಗಿರುತ್ತೆ ಏನು ಕತೆ ಅಂತ. ಇದಕ್ಕೆ ಮುಂಚೆ ರಿವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಹಸಿರು ಭೂಮಿ ಎಂಟ್ರಿ ಮಾಡೋಣ, ಹೇಳೋಣ ನಾವು ಬಂದು ಬುಕ್ ಮಾಡಿಕೊಂಡೇ ಬಂದಿದ್ದೀವಿ ಅಂತ. ಇದು ನಮ್ಮ ಟೆಂಟ್ ಕಾಟೇಜ್. ನಮ್ಗದು ಮೇಲ್ಗಡೆ ಇರೋ ರೂಮ್ಸ್ ಅಷ್ಟು ಇಷ್ಟ ಆಗಿಲ್ಲ. ಸೊ ವಿ ಆಸ್ಕ್ಡ್ ದೆಮ್ ಟು ಚೇಂಜ್ ಆ್ಯಂಡ್ ದೇ ಅಪ್ಗ್ರೇಡೆಡ್ ಅಸ್ ಟು ಕಾಟೇಜ್, ಟೆಂಟ್ ಕಾಟೇಜ್. ಇಲ್ಲಿದೆ ನಮ್ಮ ಮನೆ, ಅಲ್ಲಿದ್ವಿ ಸುಮ್ಮನೆ. ಇಲ್ಲಿದೆ ನಮ್ಮ ಮನೆ, ಅಲ್ಲಿದ್ದೀವಿ ಸುಮ್ಮನೆ. ಸೂಪರ್ ಆಗಿದೆ, ನೈಸ್. ಇದು ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿದೆ. ಎಕ್ಸ್ಟ್ರಾ ಬೆಡ್ಡಿಂಗು ಕೊಟ್ಟಿದ್ದಾರೆ ಬೇಕು ಅನ್ನೋರಿಗೆ. ಈ ಥರ ಕಾಣಿಸುತ್ತೆ ರೂಮ್. 0.5 0.5ನಲ್ಲಿ ರೂಮ್ ಹಿಂಗೆ. ಇದು ಹೊರಗಡೆ ಬಂದರೆ ಈ ಥರ ಇರುತ್ತೆ ರೂಮಿಂದ. ಎದುರುಗಡೆ 2 ಟೆಂಟು, 3ನೇ ಟೆಂಟು. ಹಸಿರು ಭೂಮಿ ಬೇಸಿಗೆ ಕಾಲದಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಹಾಟ್ ಆಗಿದೆ, ಆದರೆ ಚೆನ್ನಾಗಿದೆ ಪ್ಲೇಸ್. ಥ್ಯಾಂಕ್ಸ್ ಟು ಅವರ್ ಫ್ರೆಂಡ್ಸ್ ಹೂ ಚೋಸ್ ದಿಸ್ ಪ್ಲೇಸ್. ಇದು ನಮ್ಮ ಪಾರ್ಕಿಂಗು, ನಮ್ಮ ಗಾಡಿ ಇಲ್ಲೇ ಇದೆ. ಸೊ ಗೈಸ್, ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಮಾಡಿಬಿಟ್ಟು, ಇದು ಐ ಥಿಂಕ್ ರೈನ್ ಡ್ಯಾನ್ಸ್ ಪ್ಲೇಸು. ಇದರ ನಂತರ ಇರೋದು ಐ ಥಿಂಕ್ ಅಡ್ವೆಂಚರ್ ಸ್ಪೋರ್ಟ್ಸ್. ಸಖತ್ತಾಗಿದೆ, pretty cool. I find it very interesting place. See, you can see here. ಎಲ್ಲರೂ ಬಂದುಬಿಟ್ಟಿದ್ದಾರೆ ನಾನು ಬರೋಕ್ಕೆ ಮುಂಚೆನೇ. ಇಲ್ಲಿಂದ ಮೇಲೆ ಹೋಗಿ ಐ ಥಿಂಕ್ ಅದಲ್ಲಿ ಸೈಕ್ಲಿಂಗ್. ಓಕೆ, ದಟ್ಸ್ ಫ್ಯಾಂಟಾಸ್ಟಿಕ್. ಐ ಥಿಂಕ್ ಇದು ಕ್ಯಾಂಪ್ ಫೈರ್ಗೋಸ್ಕರ ರೆಡಿ ಮಾಡಿಟ್ಟಿದ್ದಾರೆ. ಸಾಯಂಕಾಲ ಆಯಿತು, ನಾವು ಹೈ ಟೀ ಕುಡಿದ್ವಿ, ಬಜ್ಜಿ ಮಾತ್ರ ಇತ್ತು, ಮೆಣಸಿನ್ಕಾಯಿ ಬಜ್ಜಿ. ಓಕೆ, ಅದೇನು ಅಷ್ಟೇನು ಕ್ರೇಜಿ ಅಂತ ಹೇಳೋಕ್ಕಲ್ಲ, ಬಟ್ ಅದ್ರ ಜೊತೆಗೆ ಟೀ, ಕಾಫಿ, ಹಾಲು ಆಪ್ಷನ್ಸ್ ಇತ್ತು. ಮಕ್ಕಳಿಗೆ ಕಾಫಿ ಬೇಕು, ಹಾಲು ಬೇಕು ಅಂದರೆ ಕೊಟ್ಟರು. ತುಂಬ ಒಳ್ಳೆಯದು. ನನಗೆ ಸರ್ವಿಸ್ ಇಷ್ಟ ಆಯ್ತು ಇಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಅದೇ ಅಲ್ವಾ, ಸರ್ವಿಸ್. ಇದು ಗ್ವಾವಾ, ಸೇಬೆಕಾಯಿ, ಅಲ್ಲಿ ಮ್ಯಾಂಗೋ. ಓಯ್ ಡೋಂಟ್ ಗೋ ದೇರ್ ನನ್ನ ಒಚ್ಚೆ. ಬಿಸಿಲಿತ್ತು, ಆದರೆ ನಮ್ಮ ಕ್ಯಾಂಪ್ ಫೈರ್ ಇಷ್ಟ, ಅದಕ್ಕೆ ಕ್ಯಾಂಪ್ ಫೈರ್ ಹಾಕ್ಸಿದ್ದೀವಿ. ನೈಟಲ್ಲಿ ಸ್ವಲ್ಪ ತಣ್ಣಗಿದೆ. ಅದೇ ಬೆಂಗಳೂರಿಂದ ಸ್ವಲ್ಪ ಆಚೆ ಇದ್ದರೆ ಅಷ್ಟೇ, ಸ್ವಲ್ಪ ಚಳಿ ಇದ್ದೇ ಇರುತ್ತೆ ನೈಟಲ್ಲಿ. ಸೊ ನೈಟಲ್ಲಿ ಏನಮ್ಮ ಹೇಗಿತ್ತು? ಹೌ ವಾಸ್ ಇಟ್? ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಸ್ವಿಮ್ಮಿಂಗ್ ಪೂಲ್ ಈ ಥರ ಇದೆ, ಪ್ರಶಾಂತವಾಗಿ. ಅದು ಮೇಲ್ಗಡೆ ರೂಮ್ಸ್ ಇದೆ. ಇಲ್ಲಿ ಡೈನಿಂಗ್ ಹಾಲ್. ಇದು ಫಿಮೇಲ್ ರೆಸ್ಟ್ ರೂಮ್ಸ್ ಹಿಂಗೆ ಹೋಗಬೇಕು ಡೈನಿಂಗ್ ಹಾಲ್ ಹೋಗ್ಬೇಕಂದ್ರೆ.
9:30 ಆಯಿತು ಡೈನಿಂಗ್ ಟೈಮ್. ನಾವು ಸ್ವಲ್ಪ ಲೇಟ್ ಬಂದಿದ್ವಿ ಅನಿಸುತ್ತೆ ಟೈಮಿಂಗ್. ನಾನು ವೆರಿ ನೈಸ್.